ಓಕೆಪ್ಪ. ಸೊ ಇವತ್ತು ನೋಡೋಣ ವರ್ಕಿಂಗ್ ಕ್ಯಾಪಿಟಲ್ದು ಫಸ್ಟ್ ಪ್ರಾಬ್ಲಮ್ಮು. ಅದು ಆ್ಯಕ್ಚುಲಿ ಫಸ್ಟ್ ಒಂದು 4 ಇದೆಯಲ್ಲ, ಅದನ್ನು 5 ಮಾರ್ಕ್ಸಿಗೆ ಕೇಳ್ತಾ ಇತ್ತು, ಆಲ್ರೆಡಿ ಕೇಳಿದ್ದಾರೆ. ಸೊ 5 ಮಾರ್ಕ್ಸಿಗೆ ಕೇಳ್ತಾರೆ. ನೋಡೋಣ ಪ್ರಾಬ್ಲಮ್ ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸೊ ನಿಮ್ಮ ಹತ್ರ ಆಲ್ರೆಡಿ ಕ್ವಶನ್ ಇದೆಯಲ್ಲ, ಚೂರು ನೋಡ್ಕೊಡ್ಪ. ಕ್ವಶನಲ್ಲಿ ಚೂರು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹಂಗೆ ಪ್ರಾಬ್ಲಮ್ ಮಾಡ್ಬಿಡ್ತೀನಿ ಬೇಗ. ಮಾಮೂಲಿ ಪ್ರಿಪೇರ್ ಅನ್ ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫಾರ್ ದ ಫಾಲೋಯಿಂಗ್ ಅಂತ ಹೇಳಿದ್ದಾರೆ. ಸೊ ಈ ಟೇಬಲ್ ಹೆಡ್ಡಿಂಗೇನೆ ಸ್ಟೇಟ್ಮೆಂಟ್ ಆಫ್ ರಿಕ್ವೈರ್ಮೆಂಟ್ ಕ್ಯಾಪಿಟಲ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತಾರೆ. ಅದ್ರಲ್ಲಿ ಮಾಮೂಲಿ ಕರೆಂಟ್ ಅಸೆಟ್ಸ್ ಇರುತ್ತೆ, ಅದ್ರಲ್ಲಿ ಕರೆಂಟ್ ಲಯಬಿಲಿಟಿನ ಕಳಿತೀರಾ, ಬರುವಂಥದ್ದನ್ನ ವರ್ಕಿಂಗ್ ಕ್ಯಾಪಿಟಲ್ ಅಂತ ಬರೀರಿ. ಅದಕ್ಕೇನಾದ್ರು ಆ್ಯಡ್ ಕಾಂಟಿಂಜೆನ್ಸಿ ಕೊಟ್ಟರೆ ಆ್ಯಡ್ ಮಾಡಬೇಕು. ಇದು ಇರುವಂಥ ಫ್ಯಾಕ್ಟರ್ಸ್. ಸೊ ನೋಡೋಣ. ಪ್ರೊಜೆಕ್ಟೆಡ್ ಆನ್ಯುವಲ್ ಸೇಲ್ಸ್ 1 lakh ಯೂನಿಟ್ಸ್ ಅಂತ ಹೇಳಿದ್ದಾರೆ. ಆದರೆ ಈ ಪ್ರಾಬ್ಲಮಲ್ಲಿ ಏನು ಅಂದರೆ ಸ್ವಲ್ಪ 1 lakh ಯೂನಿಟ್ಸ್ ಹೇಳಿದ್ದು, ಅದು ಅಮೌಂಟ್ ರುಪೀಸ್ ಅಲ್ಲ, ಅದು ಯೂನಿಟ್ಸ್. ಅದು ಆಯಿತು. ಮುಂದೆ ನೋಡೋಣ. ಆದಮೇಲೆ ಸೆಲ್ಲಿಂಗ್ ಪ್ರೈಸ್ ಪರ್ ರುಪೀಸ್ 8 per ಯೂನಿಟ್ ಅಂತ ಹೇಳಿದ್ದಾರೆ. ಅಂದರೆ ಈ ಪ್ರಾಬ್ಲಮಲ್ಲಿ ಸೆಲ್ಲಿಂಗ್ ಪ್ರೈಸ್ ಅನ್ನೋದು 8 ರೂಪಾಯಿ ಅಂತೆ. ನೆಕ್ಸ್ಟು ಪರ್ಸೆಂಟೇಜ್ ಆಫ್ ನೆಟ್ ಪ್ರಾಫಿಟ್ 25% ಅಂತ ಹೇಳಿದ್ದಾರೆ. ಅಂದರೆ ಏನು ಸೇಲ್ಸ್ ಬಂದಿರುತ್ತೋ ಆ ಸೇಲ್ಸ್ ಮೇಲೆ 8 into 25% ಮಾಡ್ಕೊಡಿ. ಸೊ 8 into 25 ಮಾಡಿದಾಗ ಎಷ್ಟು ಬರುತ್ತೆ? ಎಷ್ಟು ಬರುತ್ತಮ್ಮ? ಸೊ 2 ರೂಪೀಸ್ ಬರುತ್ತೆ. ಹಾಗಾದರೆ ಮೈನಸ್ ಮಾಡಬೇಕು. ಸೇಲ್ಸಲ್ಲಿ ಪ್ರೈಸ್ನ ಅಂದರೆ ಪ್ರಾಫಿಟ್ನ ಮೈನಸ್ ಮಾಡಿದಾಗ ಬರುವಂಥದ್ದೇನು ಅಂದರೆ ಆ್ಯಕ್ಚುಯಲ್ ಕಾಸ್ಟ್. ಅಂದರೆ ನೀನು ರಿಡ್ಯೂಸ್ ಮಾಡಿದಾಗ ಎಷ್ಟು ಕಾಸ್ಟ್ ಬಿದ್ದಿರುತ್ತೆ, ಪ್ರಾಬ್ಲಮ್ಗೆ ಎಷ್ಟು ಕಾಸ್ಟ್ ಬಿದ್ದಿದೆ ಅನ್ನೋದನ್ನ ಅವ್ರು ಹೇಳ್ಕೊಂಡು ಹೋಗಿದ್ದಾರೆ. ಸೊ ಇದು ಫಸ್ಟು ಬೇಸಿಕ್ಕು. ಇದನ್ನು ಮಾಡ್ಕೋಬೇಕು. ಅವ್ರೇನಾದ್ರು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಏನಾದ್ರು ಕೊಡ್ತು ಅಂದರೆ ಈ ಥರ ಯೂನಿಟ್ನಲ್ಲೇ ತಗೊಳ್ಳಿ ಸೆಲ್ಲಿಂಗ್ ಪ್ರೈಸು. ಸೊ 8 ರೂಪಾಯಿಗೆ ಅವರು ಪ್ರಾಫಿಟ್ 25% ಅಂತ ಹೇಳಿದ್ದಾರೆ. 8 ರೂಪಾಯಿ 8 into 25% ಮಾಡಿದ್ರೆ 2 ರೂಪೀಸ್ ಆಗುತ್ತೆ. ಸೊ ನನ್ನ ಸೇಲ್ಸಲ್ಲಿ ಪ್ರಾಫಿಟ್ನ ಲೆಸ್ ಮಾಡಿದಾಗ ಏನು ಬರುತ್ತೆ ಅಂದರೆ ಟೋಟಲ್ ಕಾಸ್ಟ್ ಅಂದರೆ ಬರುತ್ತೆ. ನಮ್ಮ ಕ್ಯಾಲ್ಕುಲೇಷನ್ ಎಲ್ಲ ನಾವು ಮಾಡೋದು ಟೋಟಲ್ ಕಾಸ್ಟ್ ಮೇಲೆ. ಆಯಿತು. ನೆಕ್ಸ್ಟ್ ಮುಂದೆ ಬರೋಣ. ಆ 3 ಪಾಯಿಂಟ್ ಆದಮೇಲೆ ಅವರೇಜ್ ಕ್ರೆಡಿಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್. ನಿಮ್ಗೆ ಅವಾಗಲೇ ಹೇಳಿದ್ದೀನಿ ನೋಟಲ್ಲಿ, ಕಸ್ಟಮರ್ ಅಂತ ಯಾವುದೇ ಇದ್ರು ಅಷ್ಟೇ ಇಟ್ಸ್ ಅಂತ ಬಿಟ್ಟು ಡೆಟಾರ್ಸ್ ಅಂತ ಅರ್ಥ. ಹಾಗಾದರೆ ಡೆಟಾರ್ಸ್ ಅದು ಏನಾಗುತ್ತೆ? ಇಟ್ಸ್ ಎ ಕರೆಂಟ್ ಅಸೆಟ್ಸ್. ಹಾಗಾದರೆ ಇಲ್ಲಿ ಕ್ಯಾಲ್ಕುಲೇಷನ್ ಯಾವ ಥರ ತೊಗೊಬೇಕು ಸರ್ ಅಂದರೆ, ನೋಡಪ್ಪ ಅವ್ರು ಹೇಳೋರೆ ಕ್ರೆಡಿಟ್ ಅಲೌಡ್ ಟು ಕಸ್ಟಮರ್ಸ್ 8 weeks ಅಂತ ಹೇಳಿದ್ದಾರೆ. ಸೊ ವೀಕ್ಸ್ ಕೊಟ್ಟಿದ್ದಾರೆ ಅಂದರೆ ನೀವೇನೋ ಅಷ್ಟೇ ಡಿವೈಡೆಡ್ ಬೈ 52 ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ವರ್ಷಕ್ಕೆ 52 ವಾರಗಳು. ಹಾಗಾದರೆ ಇಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಹೆಂಗೆ ತೊಗೊತೀರಾ ಅಂದರೆ, ನೋಡಪ್ಪ 1 ಲಕ್ಷ ಅನ್ನೋದು ಯೂನಿಟ್ಸು ಇಂಟು ಅದಾದಮೇಲೆ ಟೋಟಲ್ ಕಾಸ್ಟ್ ಅನ್ನೋದು 6 ರೂಪಾಯಿ ಇಂಟು ಅವನು ಎಷ್ಟು ವೀಕ್ಸ್ ಹೇಳೋನೆ? 8 weeks ಅಂತ ಹೇಳೋನೆ. ಅಂದರೆ 8 divided by 52 ಅಂತ ತಗೋಬೇಕು. ಓಕೆನಾ? ಸೊ ಡೆಟಾರ್ಸ್ನ ನಾವು ಯಾವತ್ತೂ ಅಷ್ಟೇ ಯೂನಿಟ್ಸ್ ಟೋಟಲ್ ಆ್ಯನ್ಯುವಲ್ ಯೂನಿಟ್ಸ್ ಏನಿದೆಯೋ ಅದ್ರ ಮೇಲೆ ಕ್ಯಾಲ್ಕುಲೇಷನ್ ತೊಗೊತೀವಿ. ಸೊ ಹೆಂಗೆ ತೊಗೊತೀರಾ? 1 lakh ಅನ್ನೋದು ಯೂನಿಟ್ಸು, 6 ರೂಪಾಯಿ ಅನ್ನೋದು ಟೋಟಲ್ ಕಾಸ್ಟು ಇಂಟು ಅವ್ರು ಕೊಟ್ಟಿರುವಂಥ ವೀಕ್ಸು. ನೆಕ್ಸ್ಟು ಅದು ಎಷ್ಟು ಬರುತ್ತೆ ಏನು ಅನ್ನೋದನ್ನ ಆಮೇಲೆ ನೋಡೋಣ, ಚೆಕ್ ಮಾಡ್ತೀನಿ, ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ಪಾಯಿಂಟಿಗೆ ಬನ್ನಿ. ಅದಾದಮೇಲೆ ಏನು? ಅವರೇಜ್ ಕ್ರೆಡಿಟ್ ಟು ಸಪ್ಲೈಯರ್ಸ್ ಅಂತ ಹೇಳಿದ್ದೀನಿ. ಸಪ್ಲೈಯರ್ಸ್ ಅಂದ್ರೆ ಒಂದೇ, ಕ್ರೆಡಿಟರ್ಸ್ ಅನ್ನೋ ಒಂದೇ. ಸೊ ಕ್ರೆಡಿಟರ್ಸ್ ಯಾವತ್ತೂ ಅಷ್ಟೇ ಕರೆಂಟ್ ಲಯಬಿಲಿಟಿ ಆಗುತ್ತೆ. ಹಾಗಾದ್ರೆ ಇಲ್ಲಿ ಬನ್ನಿ, ಸಪ್ಲೈಯರ್ಸ್. ಇದಕ್ಕೂ ಅಷ್ಟೇ ನಿಮಗೆ ನೋಟಲ್ಲಿ ನೋಟ್ ನಂಬರ್ 3ನಲ್ಲಿ ಹೇಳಿದ್ದೀನಿ ನೋಡಿ, ಡೆಟಾರ್ಸ್ ಇರಲಿ ಕ್ರೆಡಿಟರ್ಸ್ ಇರಲಿ ನಾವು ಟೋಟಲ್ ಕಾಸ್ಟ್ ಮೇಲೆ ತಗೊಳ್ಳಿ ಅಂತ ಹೇಳಿದೀವಿ. ಹಾಗಾದರೆ ಸೇಮ್ ಅದೇ ಯೂನಿಟ್ಸ್ಗೆ ಬನ್ನಿ. 1 lakh ಯೂನಿಟ್ಸ್ ಇಂಟು ಟೋಟಲ್ ಕಾಸ್ಟ್ 6 ಇಂಟು ಇವನು ಎಷ್ಟು ವೀಕ್ಸ್ ಕೊಟ್ಟಿರ್ತಾನೆ? 4 weeks ಕೊಟ್ಟವನೆ. ಹಾಗಾದರೆ 4 divided by 52 ಅಂತ ಮಾಡ್ಕೊಳ್ಳಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಆಮೇಲೆ ನೋಡೋಣ. ನೆಕ್ಸ್ಟ್ ಪಾಯಿಂಟಿಗೆ ಬನ್ನಿ. ಅದಾದಮೇಲೆ ಅವರೇಜ್ ಸ್ಟಾಕ್ ಹೋಲ್ಡಿಂಗ್. ನೋಡಪ್ಪ ನಿಂಗೆ ಹೇಳಿದ್ದೀನಿ, ಏನೇ ಸ್ಟಾಕ್ ಅಂತ ಕೊಟ್ಟರು ಇಟ್ಸ್ ಅಂತ ಬಿಟ್ಟು ಕ್ಲೋಸಿಂಗ್ ಸ್ಟಾಕ್ ಇದ್ದಂಗೆ. ಕ್ಲೋಸಿಂಗ್ ಸ್ಟಾಕ್ ಅನ್ನೋದೇನು ಅಂದರೆ ಇಟ್ಸ್ ಎ ಕರೆಂಟ್ ಅಸೆಟ್ಸ್. ಹಾಗಾದರೆ ಸ್ಟಾಕ್ ಇದಕ್ಕೂ ಅಷ್ಟೇ ಸೇಮ್ ಈಗ ಹೆಂಗೆ ಮಾಡ್ಕೊಂಬಂದ್ರೆ ಹಂಗೆ 1 lakh ಯೂನಿಟ್ಸ್ ಇಂಟು 6 ಅನ್ನೋದು ಟೋಟಲ್ ಕಾಸ್ಟ್ ಇಂಟು ಇವನು ಎಷ್ಟು ವೀಕ್ಸ್ ಕೊಟ್ಟಿದ್ದಾನೆ ಇದಕ್ಕೆ ನೋಡಿ. ಎಷ್ಟು ವೀಕ್ಸ್ ಕೊಟ್ಟಿದ್ದಾನೆ? 12 weeks ಕೊಟ್ಟಿದ್ದಾನೆ. ಅಂದರೆ 12 divided by 52 ಅಂತ ಬರ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅವನು 2 months ಅಂತ ಕೊಟ್ಟಿದ್ದ ಅಂದ್ಕೊಳ್ಳಿ. ಆಗ ನೀವೇನು ಮಾಡ್ಬೇಕು ಹೇಳಿ? 2 divided by 12 ಹಾಕೋಬೇಕು. ಓಕೆನಾ? ಆಯಿತು. ಸೊ ಇನ್ನೇನಿದೆಯಪ್ಪ ಪಾಯಿಂಟ್ಸು? ಇನ್ನು 10% ಕಾಂಟಿನೆನ್ಸಿ ಅಂದರೆ ಇವೆರಡು ವರ್ಕಿಂಗ್ ಕ್ಯಾಪಿಟಲ್ ಬಂದ್ಮೇಲೆ ಮಾಡುವಂಥದ್ದು. ಹಾಗಾದರೆ ನೋಡಿ,
ಡೇಟಾಸ್ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 92,308 ಬರುತ್ತಂತೆ. 92,308. ಅದೇ ತರ ಸ್ಟಾಕ್ ಇಂದು 1,38,462 ಬರುತ್ತಂತೆ. 1,38,462. ಎಗೇನ್ ಇವೆರಡನ್ನ ಆಡ್ ಮಾಡಿ, ಯಾಕೆಂದ್ರೆ ಕರೆಂಟ್ ಅಸೆಟ್ಸ್ ಎರಡೇ ಇರೋದ್ರಿಂದ ಅವೆರಡನ್ನ ಆಡ್ ಮಾಡಿದ್ರೆ ಎಷ್ಟು 2,30,770 ಬರುತ್ತೆ. 2,30,770. ಇನ್ನು ಸಪ್ಲೈಯರ್ಸ್ ಅಂದ್ರೆ ಕರೆಂಟ್ ಲೈಬಿಲಿಟಿ ಒಂದೇ ಇರೋದ್ರಿಂದ ಡೈರೆಕ್ಟ್ ಆಗಿ ಅದನ್ನ ಔಟರ್ ಕಾಲಮಿಗೆ ಬರಲಿ. ಎಷ್ಟು ಮೈನಸ್ 46,154. 46,154. ಸೊ 2,30,000 ನಲ್ಲಿ 46,154 ನ ಲೆಸ್ ಮಾಡಿ, ಯಾಕೆಂದ್ರೆ ಇಲ್ಲಿ ಮೈನಸ್ ಸಿಂಬಲ್ ಇದೆಯಲ್ಲ. ಸೊ ಲೆಸ್ ಮಾಡಿ ಎಷ್ಟು ಅಮೌಂಟ್ ಬರುತ್ತೆ ಅಂದ್ರೆ 1,84,616 ಬರುತ್ತೆ. ಆಯ್ತಾ? ಇದು ವರ್ಕಿಂಗ್ ಕ್ಯಾಪಿಟಲ್. ಅವನೇನಾದ್ರು ಕಾಂಟಿನ್ಯೂನ್ಸಿ 10% ಕೇಳೋಣ ಅಂದ್ರೆ ಏನ್ ಬಂದಿದೆಯೋ ಅಮೌಂಟ್ ಅದ್ರ ಮೇಲೆ ತಗೊಳ್ಳಿ. ಸೊ ಅದು 1,84,616 ಇಂಟು 10% ನ ಮಾಡಿ, ಆಗ ಎಷ್ಟು ಬರುತ್ತೆ 18,462 ಬರುತ್ತೆ. 462. ಸೊ ಅದನ್ನ ಲೆಸ್ ಮಾಡಿದಾಗ ಬರುವಂತ ಆನ್ಸರು 2,03,078. 2,03,078 ಅನ್ನೋದು ಸೊ ನಮಗೆ ರಿಕ್ವೈರ್ಮೆಂಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಬರುತ್ತೆ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಒಂದೇ ಸಲ ಬೇಗ ನೋಡಪ್ಪ. ಆನ್ಯುವಲ್ ಸೇಲ್ಸ್ ಯೂನಿಟ್ಸ್ ಅಲ್ಲಿ ಕೊಟ್ಟವನೆ 1 lakh ಯೂನಿಟ್ಸ್. ಸೆಲ್ಲಿಂಗ್ ಪ್ರೈಸು 8. ಪ್ರಾಫಿಟ್ನ ಲೆಸ್ ಮಾಡಬೇಕು. ಸೊ ಏನು 8 ರೂಪಾಯಿ ಬಂದಿದೆಯೋ ಅದ್ರ ಮೇಲೆ 25% ತಗೊಳ್ಳಿ. ಬರುವಂಥ ಆನ್ಸರ್ನ ಲೆಸ್ ಮಾಡಿದಾಗ ಬರುವಂಥದ್ದು ಟೋಟಲ್ ಕಾಸ್ಟ್. ಸೊ ನಿಮಗೆ ನೋಟಲ್ಲೇ ಬರ್ಸಿದ್ದೀನಿ. ನೋಟ್ ನಂಬರ್ 3ಗೆ ಹೋಗಿ ನೋಟ್ ನಂಬರ್ 3ನಲ್ಲಿ ಏನು ಮಾಡಿದ್ದೀನಿ ಅಂದರೆ ಅದು ಸ್ಟಾಕ್ ಆಗಿರಲಿ, ಡೇಟಾಸ್ ಆಗಿರಲಿ, ಕ್ರೆಡಿಟರ್ಸ್ ಆಗಿರಲಿ, ನಾವು ಕ್ಯಾಲ್ಕುಲೇಷನ್ ಯಾವಾಗಲೂ ತಗೊಳೋದಿಲ್ಲ ಏನು ಮೇಲೆ ಟೋಟಲ್ ಕಾಸ್ಟ್ ಮೇಲೆ ತಗೊಳೋದು. ಅದಕ್ಕೋಸ್ಕರ ಸೊ ಡೇಟಾಸ್ ಅಂದರೆ ಡೈರೆಕ್ಟಾಗಿ ಈ ಪ್ರಾಬ್ಲಮಲ್ಲಿ ಡೇಟಾಸ್ ಕೊಡಲ್ಲ. ಇಲ್ಲಿ ಏನು ಅಂದರೆ ಕಸ್ಟಮರ್ ಅಂತ ವರ್ಡ್ ಕೊಟ್ಟಿರ್ತಾನೆ. ಹಾಗಾದರೆ 1 lakh ಯೂನಿಟ್ಸು ಇಂಟು 6 rupees ಟೋಟಲ್ ಕಾಸ್ಟು ಇಂಟು ಅವ್ನು ಏನು ವೀಕ್ಸ್ ಕೊಟ್ಟಿರ್ತಾನೋ ಅದನ್ನು ತಗೊಳ್ಳಿ. ಮಂತ್ಸ್ ಕೊಟ್ಟರೆ ಮಂತ್ಸು, ವೀಕ್ಸ್ ಕೊಟ್ಟರೆ ವೀಕ್ಸು. ಸೊ ಸ್ಟಾಕ್ ಅಂದರೆ ಇಟ್ಸ್ ಎವಿಡೆಂಟ್ ಕ್ಲೋಸಿಂಗ್ ಸ್ಟಾಕ್. ಇನ್ನು ಸಪ್ಲೈಯರ್ಸ್ ಅಂದರೂ ಒಂದೇ, ಕ್ರೆಡಿಟರ್ಸ್ ಅಂದರೂ ಒಂದೇ. ಮಾಮೂಲಿ ಮಾಡಿ ಬರೋ ಆನ್ಸರು ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಅದರಲ್ಲಿ ಅವ್ನು ಕಂಟಿನ್ಯೂ ಎಷ್ಟು ಪರ್ಸೆಂಟ್ ಕೊಟ್ಟವನು ಅಷ್ಟು ಪರ್ಸೆಂಟ್ ಬಂದಿರೋ ಆ್ಯಕ್ಚುಯಲ್ ಅಮೌಂಟ್ ಮೇಲೆ 10%ನ ಆ್ಯಡ್ ಮಾಡಿ, ಲೆಸ್ ಮಾಡಬೇಡಿ. ಇದನ್ನು ಎಷ್ಟೋ ಜನ ತಪ್ಪು ಮಾಡಿದ್ದಾರೆ. ಆ್ಯಡ್ ಮಾಡಿ ಬರೋವಂಥ ಆನ್ಸರು ರಿಕ್ವೈರ್ಮೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಆಗಿರುತ್ತೆ. ಓಕೆನಾ? ಇದು ಒಂದು ಸೇಮ್ ಇದೇ ಬೇಸ್ ಮೇಲೆ ಇದೇ ಥರ ಕಾನ್ಸೆಪ್ಟೇನೆ ಸೆಕೆಂಡ್ ಪ್ರಾಬ್ಲಮ್ ಇದೆ. ಅದನ್ನು ನೀವೇ ಮಾಡಿ. ಹಂಗೂ ಗೊತ್ತಾಗಲಿಲ್ಲ ಅಂದರೆ ಸೊ ನಾನು ಕೇಳಿ, ಯಾಕೆಂದರೆ ನಾನು ಆಲ್ರೆಡಿ ಏನು ಅಂದರೆ ನಮ್ಮ ಹತ್ರ ಆನ್ಸರ್ ಇದೆ, ನಾನು ನಿಮಗೆ ಸೆಂಡ್ ಮಾಡ್ತೇನೆ. ಓಕೆನಾ? ಸೊ ಇದೊಂದು ಥರ್ಡ್ ಪ್ರಾಬ್ಲಮು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡೋಣ ಈ ಪ್ರಾಬ್ಲಮ್ನ. ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅಂತ ನೋಡೋಣ. ಈ ಪ್ರಾಬ್ಲಮ್ ಮಾಡೋಣ ಅದೇ ಥರ. ನೆಕ್ಸ್ಟ್ ಅಪ್ಪ ಥರ್ಡ್ ಪ್ರಾಬ್ಲಮಿಗೆ ಬಂದರೆ, ಸೊ ಥರ್ಡ್ ಪ್ರಾಬ್ಲಮಲ್ಲಿ ಏನು ಮಾಡೋಣ ಅಂದರೆ ಅವರು ಡೈರೆಕ್ಟಾಗಿ ಇಲ್ಲಿ ಯೂನಿಟ್ಸ್ ಕೊಟ್ಟಿಲ್ಲ, ಸೇಲ್ಸೇ ಕೊಟ್ಬಿಟ್ಟಿದ್ದಾನಂತೆ. ಹಾಗಾದರೆ ನಾವು ಅಷ್ಟೇ ಯೂನಿಟ್ಸ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ಸೇಲ್ಸೇ ಮಾಡಿಕೊಡಿ. ಎಷ್ಟಿದೆ 6,50,000 ಅನ್ನೋದು ಸೇಲ್ಸು. ಓಕೆನಾ? ಆಮೇಲೆ ಅದಕ್ಕೆ ಎಷ್ಟು ಪರ್ಸೆಂಟ್ ಹೇಳ್ದ ಅವನು? 20% ಪ್ರಾಫಿಟ್ ಅಂತ ಹೇಳಿದ. ಹೌದಾ? ಹಾಗಾದರೆ ಸೊ 6,50,000ಗೆ 20%ನ ಮಾಡಿ. 6,50,000 ಇಂಟು 20 ಡಿವೈಡೆಡ್ ಬೈ 100ನ ಮಾಡಿದ್ರೆ ಸೊ ಎಷ್ಟು ಬರುತ್ತೆ ಆನ್ಸರ್ ಅಂದರೆ 80,000 ಬರುತ್ತೆ. ಅಲ್ಲ, 1,30,000 ಬರುತ್ತೆ. ಸೊ 6,50,000ನಲ್ಲಿ 1,50,000ನ ಕಳೀರಿ. ಆಗ ಏನು ಅಂದರೆ ಟೋಟಲ್ ಕಾಸ್ಟ್ ಅನ್ನೋದು 5,20,000 ಟೋಟಲ್ ಕಾಸ್ಟ್ ಬರುತ್ತೆ. ಓಕೆನಾ? ಸೊ ಇಷ್ಟಾದಮೇಲೆ ಮಾಮೂಲಿಯಾಗಿ ಪಾಯಿಂಟ್ಸಿಗೆ ಬನ್ನಿ. ಅವರೇಜ್ ಕಾಸ್ಟ್ ಪೀರಿಯಡ್ ಅಲೌಡ್ ಟು ಕಸ್ಟಮರ್ಸ್ ಅಂತ ಹೇಳಿದೆ. ಕಸ್ಟಮರ್ಸ್ ಅಂದರೆ ಡೇಟಾಸ್ ಅಂತ ಅರ್ಥ. ಆ ಡೇಟಾಸ್ಗೆ ಇಲ್ಲೇನು ತಗೊಂತೀರಾ ಸರ್ ಅಂದರೆ, ನೋಡಿ ಇಲ್ಲಾಂದರೆ ಯೂನಿಟ್ಸು ಕಾಸ್ಟು ಎಲ್ಲ ತಗೊಂತಿದ್ದೀರಲ್ವಾ, ಇಲ್ಲೇನು ತಗೊಬೇಕು ಸರ್ ಅಂದರೆ ಡೈರೆಕ್ಟಾಗಿ ಇಲ್ಲಿ ಬಂದಿದೆಯಲ್ಲ 5,20,000. ಈ 5,20,000ನೇ ತಗೊಳ್ಳಿ ಇಂಟು ಅವನು ಎಷ್ಟು ಪರ್ಸೆಂಟ್ ಹೇಳ್ದ, ಸಾರಿ ಎಷ್ಟು ವೀಕ್ಸ್ ಅಂತ ಹೇಳ್ದ, 10 ವೀಕ್ಸಾ? ಹೌದಪ್ಪ, 10 ವೀಕ್ಸ್ ಅಂದಮೇಲೆ 10 ಡಿವೈಡೆಡ್ ಬೈ 52. ಒಂದು ಸೆಕೆಂಡಿಗೆ ಬಂತು ಅಂದರೆ ಅಲೌಡ್ ಟು ಸಪ್ಲೈಯರ್ಸ್ ಅಂತ ಹೇಳೋಣ. ಸಪ್ಲೈಯರ್ಸ್ ಅಂದಮೇಲೆ ಅವನು ಯಾವತ್ತೂ ಅಷ್ಟೇ ಕ್ರೆಡಿಟರ್ಸ್ ಆಗಿರ್ತಾನೆ. ಇಲ್ಲಿ ಬರ್ಕೊಳ್ಳಿ ಸಪ್ಲೈಯರ್ಸ್. ಇದಕ್ಕೂ ಅಷ್ಟೇ ಸೇಮ್ ಕಾಸ್ಟು 5,20,000 ಮೇಲೆ ಅವನದು ಎಷ್ಟು ವೀಕ್ಸ್ ಅನ್ನೋದು ನೋಡ್ಕೊಳ್ಳಿ. ಸೊ ಒಂದು 4 ವೀಕ್ಸ್ ಅಂತೆ. ಹಾಗಾದರೆ 4 ಡಿವೈಡೆಡ್ ಬೈ
52 ಮಾಡಿ ಆನ್ಸರ್ ಬರುತ್ತೆ. ಇನ್ನು ಅದಾದಮೇಲೆ ಇನ್ನೊಂದು ಸ್ಟಾಕ್ ಕೊಟ್ಟವನೆ. ಸ್ಟಾಕ್ ಅಂದಮೇಲೆ ಅದು ಕರೆಂಟ್ ಅಸೆಟ್ಸ್ ಆಗಿರುತ್ತೆ. ಸೇಮ್ 5,20,000 ಇಂಟು ಎಷ್ಟು ವೀಕ್ಸು, 8 ವೀಕ್ಸ್ ಅಂತೆ. 8 ಡಿವೈಡೆಡ್ ಬೈ 52. ಸೊ ಮಾಡ್ಕೊಂಡು ಹೋದ್ರೆ ಫಸ್ಟು ಇದಕ್ಕೆ 1 lakh ಅಂತೆ. ನೆಕ್ಸ್ಟ್ ಇವ್ರನ್ನ ಮಾಡಿದ್ರೆ 80,000. ಎರಡನ್ನ ಆ್ಯಡ್ ಮಾಡಿದ್ರೆ 1,80,000 ಆಗುತ್ತೆ. ಇನ್ನು ಇವರು 5,20,000ಗೆ 4 ವೀಕ್ಸ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ, 40,000. ಹಾಗಾದರೆ 1,80,000ನಲ್ಲಿ 40 ಹೋದರೆ 1,40,000 ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿಬೇಕು, ವರ್ಕಿಂಗ್ ಕ್ಯಾಪಿಟಲ್. ಈ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ನಾವೇನು ಮಾಡ್ಕೊತೀವಿ ಅಂದರೆ 1,40,000 ಇಂಟು ಅವನು ಕಂಟಿನ್ಯೂನ್ಸಿ ಎಷ್ಟು ಪರ್ಸೆಂಟ್ ಕಳವನೆ ಅಂದರೆ ಈ ಪ್ರಾಬ್ಲಮ್ಲಿ 10% ಹೇಳಿದ್ದಾರೆ. ಹಾಗಾದರೆ 10% ಮಾಡಿದ್ರೆ 14,000 ಬರುತ್ತೆ. ಹಾಗಾದರೆ 1,40,000ಗೆ 14 ಆ್ಯಡ್ ಮಾಡಿದ್ರೆ 1,54,000 ಬರುತ್ತಪ್ಪ. ನೋಡಿ, ಫಸ್ಟ್ ಪ್ರಾಬ್ಲಮ್ಮು ಇದೇ ಥರನೇ ಸೆಕೆಂಡ್ ಇದೆ. ಇದು ಥರ್ಡ್ ಪ್ರಾಬ್ಲಮ್ಮು. ಥರ್ಡ್ ಪ್ರಾಬ್ಲಮ್ ನಾನು ಮಾಡಿದ್ದೀನಿ, ಫೋರ್ತ್ ಇದೇ ಥರ ಇರುತ್ತೆ, ಅದನ್ನು ನೀವು ಮಾಡಿ. ಇಷ್ಟು ಮಾಡಿದ್ರೆ ನೆಕ್ಸ್ಟ್ 5ನೇ ಪ್ರಾಬ್ಲಮ್ನ ನಾಳೆ ನಾನೇ ಇದ್ರ ಮೇಲೆ ಮಾಡ್ತೀನಿ. ಓಕೆನಾ? ಸೊ ಥ್ಯಾಂಕ್ ಯು. ಇಷ್ಟಿರಲಿ. ಹಂಗೂ ಏನಾದ್ರು ಡೌಟ್ ಬಂತು ಅಂದರೆ ಸೊ ಇವಾಗ ಝೂಮ್ ಮೀಟಿಂಗ್ ಮಾಡ್ತೀವಲ್ಲ, ಆ ಮೀಟಿಂಗಲ್ಲಿ ಸೊ ಕೇಳೋದು ಅಂತ ಏನಾದ್ರು ಎಕ್ಸ್ಟ್ರಾ ಡೌಟ್ ಇದ್ದರೆ. ಥ್ಯಾಂಕ್ ಯು.